Sunny, come down, Sunny. He's putting the camera. We'll see. Come down. You'll know better. Come down, Sunny. ಓಕೆ ನಾನು ಈ ವಿಡಿಯೋ ಬಿಡ್ತೀನಿ. ನಿಮ್ಮ ರೆಕಾರ್ಡ್ ಆಗುತ್ತೆ ಇದು. Decide how it. ಅವರು ನಿನ್ನೆ ಇದರಲ್ಲಿ ಮೋಟರ್ ಚೆನ್ನಾಗಿದೆ, ಆ ಪೈಪ್ನಲ್ಲಿ ನೀರು ಬರ್ತಾ ಇಲ್ಲ ಮೇಲೆ. ಅವರ ಪೈಪು ಇದು ಪ್ರಾಬ್ಲಮ್ಮು ಅಂತ ತೆಗಿಬೇಕಾಗುತ್ತೆ. ಒಂದು ಪೀಸ್ ಹಂಗೆ ಅಲ್ಲೇ ಇದೆ ಮೇಡಮ್. ಅದು ಹೌದು, ನನಗೊಂದು ಅರ್ಥ ಆಗಿಲ್ಲ. ಅವ್ರು ಬಂದ್ರೇನು ಚೆನ್ನಾಗಿರ್ತಿಲ್ಲ ನೋಡೋಕ್ಕೆ. ಯಾರು ಅದೇ ರಿಪೇರ್ ಮಾಡೋ ಅರ್ಪಣ. ಅರ್ಪಣ ಮ್ಯಾಮ್, ಇದು ಅವ್ರ ಕೆಲಸ ಏನಿರಲ್ಲ ಇಲ್ಲಿ. ನಾನೇನು ರಿಪೋರ್ಟ್ ಕೊಡ್ತೀನಿ ಅದ್ರ ಮೇಲೆ ಅವ್ರು ಪ್ಲಾನ್ ಮಾಡ್ತಾರೆ. ಸೊ ಅಂದರೆ ಅವ್ರು ನೋಡೋದೇನು ಬೇಡ. ಅವ್ರು ನನಗೆ ಈ ವಿಡಿಯೋ ಏನಿದೆ ನಾನು ಅದನ್ನು ಅವ್ರಿಗೆ ಸೆಂಡ್ ಮಾಡ್ತೀನಿ. ನಾನು ಅವ್ರಿಗೆ ಅವಾಗ ಅವ್ರ ವಿಡಿಯೋ ನೋಡಿದ್ರೆ ಸಾಕು. ಮತ್ತೆ ರಿಪೋರ್ಟ್ ನಾನು ಏನು ರಿಪೋರ್ಟ್ ಕೊಡ್ತೀನಿ ನೀರು ಕಾಣಿಸ್ದೆ ನನಗೆ. ಪ್ರತಿಯೊಂದು ಹೇಳ್ತೀನಿ ನೋಡಿ ಮೇಡಮ್. ಇದೇನಂದ್ರೆ ಇದಿನ್ನೂ ಕೇಸಿಂಗ್, ಕಬ್ಲದ ಕೇಸಿಂಗ್ ಇದನ್ನ. ಅದೇ ರೌಂಡ್ ರಿಂಗ್ಸು ಕೇಸಿಂಗ್. ಎರಡೇನು ಪೈಪಾ? ಹೌದು ಮ್ಯಾಮ್. ಈ ಜೆಟ್ ಪಂಪಲ್ಲಿ ಎರಡು ಇರುತ್ತೆ ಮ್ಯಾಮ್. ಇದು ಆ್ಯಕ್ಚುಲಿ ಈಗ ಇದೆಲ್ಲ ಹಳೆ ಕಾಲದಿದೆ, ಯಾರು ಇದನ್ನ ಯೂಸ್ ಮಾಡಲ್ಲ. ಈಗ ಇದನ್ನು ತೆಗೆದುಬಿಟ್ಟೆಲ್ಲ ಸಬ್ಮರ್ಸಿಬಲ್ ಯೂಸ್ ಮಾಡ್ತಾರೆ. ಆದರೆ ಇದರಷ್ಟು ಬಾಳಿಕೆ ಯಾವುದು ಬರೋದಿಲ್ಲ. ಇದು ಸೌಂಡ್ ಬರುತ್ತಲ್ಲ ಮ್ಯಾಮ್, ಸೌಂಡು ಮತ್ತು ಇದೊಂದು ಕಮ್ಮಿ ಕೆಲಸ ಮಾಡೋದು. ಇದೇ ಮೇಡಮ್ ನೀರು ಬರುವಂಥ ಜಾಗ ಇದು. ಸೊ 73, ಬಟ್ ಇದು ಸ್ಮಾಲ್ ಸೋರ್ಸ್ ಅಷ್ಟೇ. ಏನು ಅಡ್ಡ ಏನಿಲ್ಲ ಅಲ್ಲಿ, ಪೈಪ್ ಚೇಂಜ್ ಮಾಡ್ಬೋದಿಲ್ಲ. ಫುಲ್ಲಾಗಿ ಚೆಕ್ ಮಾಡ್ತೀನಿ ರೀ ಮ್ಯಾಮ್. ಅದೇ ಫುಲ್ಲಾಗಿ ಕಂಪ್ಲೀಟ್ ನೋಡಪ್ಪ, ಆಗಿ ಇನ್ನು ಮೇಲೆ ಇದ್ದೀವಿ. ಕರೆಕ್ಟಾಗಿ ಅಲ್ಲಿ ಏನಿದೆಯೋ ಇನ್ನೂ ಒಳಗಡೆ ಹೋಗ್ಬೇಕು. ಟೋಟಲ್ ಎಷ್ಟು ಡೆಪ್ತ್ ಇದೆ ಅಲ್ಲಿವರೆಗೂ ಬಿಡ್ತೀನಿ. ಇದು ನೋಡಿ, ಇದಿದೆಯಲ್ಲ, ಇದು ಬಂದು ನೀರು ಬರೋ ಜಾಗ. ಬಟ್ ಇದು ಸ್ಮಾಲು. ನಿಮ್ಗೇನಪ್ಪ ಅಂದರೆ ಹಿಂಗೆ ಜರಿ ಥರ ಬರುತ್ತೆ. ಇದು 60 ಅಡಿಲಿದೆ, 60 ಫೀಟಲ್ಲಿದೆ. ನೀರು ಎಲ್ಲಿದೆ?
ಅದು ಹೇಳ್ತೀನಿ ಮ್ಯಾಮ್, ಅದು ಕೂಡ ತೋರಿಸ್ತೀನಿ. ನೀರಿಗೆ ಎಷ್ಟು ಫೀಟ್ ಇದೆ? ನೀರೇಮೋ ಚೆನ್ನಾಗಿ ಬರ್ತಾ ಇತ್ತು 10 ದಿವಸ ಮುಂಚೆವರೆಗೂ. ಹಾಂ, ಇನ್ನು ನೀರು ಸಿಕ್ಕಿಲ್ಲ. ಏನು ಅಡ್ಡ ಏನಿಲ್ಲ. ಅಡ್ಡ ಇಲ್ಲಿರಲ್ಲ ಮ್ಯಾಮ್, ಕೆಳಗಡೆ ಬಾಟಮಲ್ಲಿ. ಇದು ನೋಡಿ, ನಾನು ಹೇಳಿದ್ನಲ್ಲ ನೀರು ಬರ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಹಿಂಗೆ ಜರಿ ಥರ ಹಿಂಗೆ ಹರ್ಕೊಂಡ್ ಬರ್ತಾ ಇದೆಯಲ್ಲ. ಸೊ ನಾವು ಇದನ್ನ ಸ್ಮಾಲ್ ಸೋರ್ಸು ಅಥವಾ ಜರಿ ಅಂತ ಕರಿತೀವಿ, ಡ್ರಾಪ್ ವಾಟರ್ ಅಂತ. ನಿಮಗೆ ಜಾಸ್ತಿ ಫೋರ್ಸ್ ಇತ್ತು ಅಂದರೆ ಒಳ್ಳೆ ಮೇಲ್ಗಡೆಯಿಂದ ಮಳೆ ಥರ ಬೀಳ್ತಾ ಇರುತ್ತೆ. ಈಗ ಅಲ್ಲಿ ನೋಡಿ, ಅಲ್ಲಿ ಹಿಂಗೆ ಬರ್ತಾ ಇರೋದ್ರಿಂದ ಸ್ಮಾಲ್ ಸೋರ್ಸ್. ಬಟ್ ಫುಲ್ ಫೋರ್ಸ್ನಲ್ಲಿ ಬರ್ತಾ ಇತ್ತು ನಮಗೆ. ಓಕೆ, ಅಲ್ಲಲ್ಲ, ಇದು ಬಂದು ನೀರು ಬರ್ತಾ ಇರೋದು ಸ್ಟೋರ್ ಆಗುತ್ತೆ ಇದು. ಅದಾದ್ಮೇಲೆ ನಿಮಗೆ ಪಂಪಲ್ಲಿ ಎತ್ತುತ್ತೆ. ಇಲ್ಲಿ ನೋಡಿ, ನೀರು ಮೇಲೆ ಇದೆ, ಕಾಣಿಸ್ತಾ ಇದೆಯಲ್ಲ, ಇದು ವಾಟರ್ ಲೆವೆಲ್. ಇದು ಸೊ ನೀರಿದು, ಸೊ ಮೇಲೆ ಇದೆ, ವಾಟರ್ ಲೆವೆಲ್ ನಿಮಗೆ ಮೇಲೆ ಇದೆ. ಅದೇನು ಅದು ಮೋಟರಾ? ಮೋಟರ್ ಅಲ್ಲ, ನೀರು. ನೀರು ಅದೇನೋ ಬ್ಲೂ ಕಲರ್ ಇದೆ, ಅದು ಪೈಪ್. ಅದು ಅದೇ ಪೈಪ್ದು ಲೈನು. 124 ಅಲ್ಲೇ ನೀರಿದೆ. ನೀರು ಚೆನ್ನಾಗಿತ್ತು ಏರಿಯಾನಲ್ಲಿ. ನೋಡಿ, 124 ಅಲ್ಲಿ ವಾಟರ್ ಲೆವೆಲ್. ಅಂದ್ರೆ ಇವಾಗ ಮಳೆ ಕಾಲ. ನೋಡಿ, ಇದು ನೀರು ಕಾಣಿಸ್ತಲ್ವಾ? ಈಗ ನೀರು ಒಳಗಡೆ ಬಿಡ್ತೀನಿ. ಸೊ ನೀರು ಒಳಗಡೆ ಸೋರ್ಸು. ಅಂದರೆ ಎಷ್ಟು ಫೀಟು? ಫೀಟಲ್ಲಿ ವಾಟರ್ ಸೋರ್ಸ್ ಇದೆ ನೋಡಿ. ಅವಾಗಲೇ 60 ಫೀಟಿಂದ ನೀರು ಬರ್ತಾ ಇತ್ತು. ಸ್ಮಾಲ್ ಸೋರ್ಸಲ್ಲಿ ನೀರು ಬರ್ತಾ ಇತ್ತು. ಇದು ಬಂದು 150. ಹೆಂಗೆ ಅಂದ್ರೆ ಇದು ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಪ್ಲೈನ್ ಆಗಿದೆ ನೋಡಿ, ಸೈಡ್ ವಾಲ್ ಏನು ಸೈಡ್ ಇರುತ್ತಲ್ಲ ಅದ್ರದ್ದು ಪ್ಲೈನ್ ಆಗಿರುತ್ತೆ. ಅಲ್ಲಿ ನೀರೇನು ಬರಲ್ಲ. ನೀರು ಬರೋ ಜಾಗ ನೋಡಿ ಈ ಥರ ಹೋಲ್ ಆಗಿರುತ್ತೆ. ಸೊ ಅದು ವಾಟರ್ ಸೋರ್ಸ್ ಅಥವಾ ನಾವು ನೀರಿನ ಕಣ್ಣು ಅಂತ ಕರಿತೀವಿ. ಇದರಿಂದ ನೀರು ಬರುವಂಥ ಜಾಗ ಇದರಿಂದ. ಸೊ ಇವಾಗ ಬೋರ್ವೆಲ್ನಲ್ಲಿ ನೀರಿದೆ. ಪೈಪ್ ಇದೆಯಾ ಅಷ್ಟುವರೆಗೂ? ಕಾಣಿಸ್ತಾ ಇದೆಯಲ್ಲ, ಅದೇನಲ್ಲ ಪೈಪು. మరి ಯಾಕೆ ನೀರು ಮೇಲೆ ಬರ್ತಾ ಇಲ್ಲ?
ಚೆಕ್ ಮಾಡೋಣ ಇದೀವಿ ಬಾಟಮ್ ವರ್ಗು ಏನಾಗಿದೆ. ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲಿ ಇಲ್ಲಿ ಇದಿದೆಯಲ್ಲ ಹಾಂ ಇದು ಕಟ್ಟಾಗಿ ಬಿದ್ದಿರೋದು. ಎಷ್ಟು ಫೀಟ್ನಲ್ಲಿ ಕಟ್ಟಾಗಿದೆ? ಅಷ್ಟು ದೊಡ್ಡದಿದೆ ಬೋರ್ವೆಲ್ಲು. ಒಂದು ವೇಳೆ ಅದು ಕಟ್ಟಾಗಿದ್ರು 177 ಅಲ್ಲಿ ಇದೆ ಮಾದು. ಅದು ಕಟ್ಟಾಗಿದ್ರು ಬೇರೆ ಪೈಪ್ ಹಾಕಬಹುದಿಲ್ಲ? ಆಗಲ್ಲ, ಇರೋದು 6 ಇಂಚ್ 6 ಇಂಚು. ಸೊ 6 ಇಂಚಲ್ಲಿ ಮೋಟ್ರು 4 ಇಂಚ್ ಬರುತ್ತೆ. ಯಾರಪ್ಪ ನಿಮ್ಮವರ? ಅದೇನು 6 ಇಂಚೇನಾ ಬಿತ್ತು? ಇದು 6 ಇಂಚು ಮತ್ತೆ 4 ಇಂಚ್ ಬರುತ್ತೆ ಅಮ್ಮ. 4 ಇಂಚೆಲ್ಲ ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಆಗ್ತಾ ಇದ್ರು, ಅದಾದ್ಮೇಲೆ 6 ಇಂಚ್ ಬರ್ತಾ ಇದೆ. ಸೊ ಅವಾಗ ನೋಡಿ, ಸೊ ಅದ್ರ ಮೇಲೆ ಮೋಟ್ರ್ 4 ಇಂಚ್ ಬರುತ್ತೆ. ಇನ್ನು ಗ್ಯಾಪ್ ಎಲ್ಲಿರುತ್ತೆ? ಆ ಪೈಪು ಅದೆಲ್ಲ ಆಗಕ್ಕಾಗಲ್ಲ. ಈಗ ಇದನ್ನೆಲ್ಲ ಎತ್ತೆ ನೋಡಿ, ಅದು ಕಟ್ಟಾಗಿ ಹೆಂಗೆ ಬಿದ್ದಿದೆ. ಅದು 177 ಅಲ್ಲಿದೆ. ಅದು ತೆಗಿಬೇಕಂದ್ರೆ ಎಲ್ಲಿ ತೆಗಿಬೇಕು? ಈಗ ಅದೇ ಚಾಲೆಂಜ್ ತೆಗಿಬೇಕು, ತೆಗಿಲೇಬೇಕು. ಅದೇ ಎಲ್ಲಿ ತೆಗಿತಾರೆ? ತೆಗಿತಾರೆ ಅವರೇ, ಅವ್ರ ಹತ್ರ ಬೇರೆ ಬೇರೆ ಇರ್ತಾರೆ. ಇಲ್ಲಿ ಬಿದ್ದಿದೆ ಅದು ಕಟ್ಟಾಗಿ. ಅದು ತೆಗಿಬಿಟ್ಟು ಬೇರೆ ಪೈಪ್ ಹಾಕಬೇಕು. ಶೋರ್ ಅದು ಪೈಪು ಕಟ್ಟಾಗಿದ ಪೈಪ್ ಏನದು? ಹೌದು. ನಂಗೊಂದು ರಿಪೋರ್ಟ್ ಕೊಡಪ್ಪ. ಇದು ನಿಮಗೆ ಕೊಡ್ತೀನಮ್ಮ. ಈಗ ಇದು ರಿಪೋರ್ಟು ವಿಡಿಯೋ ಎರಡು ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿದೆ ಪೈಪು. ಆ ಪೈಪ್ ಏನ ಅಂತ ಕೇಳಿದ್ರಿ ಅಲ್ವಾ? ಸೊ ನಿಮ್ಮ ಮೇಲ್ಗಡೆಯಿಂದ ಕಾಣಿಸ್ತಾ ಇದ್ದು 2 ಪೈಪ್ಸ್. 2 ಪೈಪ್ಸ್ ಇದೆ, ಒಂದು ವೈಟ್ ಒಂದು ಬ್ರೌನ್ ಕಲರ್. ಈಗ 3 ಇದೆ ನೋಡಿ, ಅಲ್ಲಿದೆ ನೋಡಿ ಆ ಸೈಡ್ 1 2 3. ಸೊ ಕಟ್ಟಾಗಿ ಕೆಳಗಡೆ ಬಿದ್ದಿರೋದು ಈಗ ಕಾಣಿಸ್ತಾ ಇದೆ, ಶೋ ಆಗ್ತಾ ಇದೆ. ಓ 3 ಪೈಪ್ಸ್ ಕಟ್ಟಾಗಿದಾ? ಒಂದು ಯಾವ್ದು ಕಟ್ಟಾಯ್ತ? 3ನಲ್ಲಿ ಅವ್ರು ಹೇಳ್ತಾರೆ. ಈ ಪೈಪ್ ತಾನೆ ಅದು? ಅದು ಬೇರೆದಾ? ಇದ್ರದೇ ಇದೆ, ಕಟ್ಟಾಗಿ ಬಿದ್ದಿರೋ ಇದೆ. ಹೋಗಿ ನಿಂತಿದೆ.
ಹೌದು, ಒಂದು ಪೈಪೇ ಇಲ್ಲಪ್ಪ ಕಟ್ಟಾಗಿದ್ದು. ತಿರ್ಗಾ ಅದು 2 ಪೈಪ್ನಲ್ಲೇನ ನೀರು ಬರಬೇಕಿಲ್ಲ, ಆಮೇಲೆ ಬರಲ್ಲ. ಅದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ಮ್ಯಾಮ್ ಅದು. ಅರ್ಪಣೆಗೆ ಕ್ಲೀನಾಗಿ ಅರ್ಥ ಆಗಬೇಕು. ಹೌದು. ಅವ್ರ ಜೊತೆನೆ ಕೆಲಸ ಮಾಡೋದು. ಅದು ಎಷ್ಟು ಫೀಟ್ ಬಿದ್ದಾಗಿದೆ ಅಂದರೆ ಎಷ್ಟು ದೊಡ್ಡದು ಗೊತ್ತಾಗ್ತದಾ? ಪೀಸ್ ಎಷ್ಟು ದೊಡ್ಡದಂತ. ಅವರು ಏನು ಎದುರು ಇನ್ಸ್ಟ್ರೂಮೆಂಟ್ ಕೆಳಗಡೆ ಹಾಕಿ ತಾನು ತೆಗೆದಿರ್ತಾರಾ ಹೇಳಿ? ಹೌದೌದು. ಅದಕ್ಕೆ ಅವ್ರಿಗೂ ಗೊತ್ತಾಗಬೇಕಿಲ್ಲ ಅದು ಎಷ್ಟು ದೊಡ್ಡದು ಅಂತ. ಅದೆಲ್ಲ ಗೊತ್ತಿರುತ್ತೆ ನಾನು ನೋಡಿ. ಅಂದರೆ ಇಲ್ಲಿ ಬಿದ್ದಿದೆಯಲ್ಲ
ಅದು ಅದೇ ಎಷ್ಟು ಪೀಸ್ ಬಿದ್ದಿದೆ ಅಂತ. ಇವಾಗ ನಿಮ್ಗೆ ಗೊತ್ತಾಗ್ತದೆ ಅದು ಎಷ್ಟು ದೊಡ್ಡ ಪೀಸನಿ? ಅದು ಪೀಸ್ ಅಲ್ಲ ಮ್ಯಾಮ್, ಪೈಪು. ಕರೆಕ್ಟ್. ಅಂದರೆ ಫುಲ್ಲು ಪೈಪ್ ಇರುತ್ತೆ. ಹಾಂ ನೋಡಿ ತುದಿ ಕಟ್ಟಾಗಿದೆ ನೋಡಿ. ಹೌದಪ್ಪ, ಇವು ಎಲ್ಲಿ ಕಟ್ಟಾಗಿದೆ, ಎಷ್ಟು ಕಟ್ಟಾಗಿದೆ? ಫುಲ್ಲು ಅಂದರೆ ಇದೆ ಇಲ್ಲ ಇಲ್ಲ, ಇದೇನಾಗಿದೆ ಗೊತ್ತಾ ಮ್ಯಾಮ್, ಇದು ಹೆಂಗಿರುತ್ತೆ ಅಂದರೆ ಹಾಂ ಈಗ ನಿಮಗೆ ಇದು ಕಬ್ಬಿಣದ ಪೈಪು ಹಾಂ ಅಲ್ವಾ, ಇದ್ರ ಕೆಳಗಡೆ ಪ್ಲಾಸ್ಟಿಕ್ ಇರುತ್ತೆ. ಹಾಂ ಓಕೆ. ಇದೇನಿದೆ ಎಂಡಿಂದ ಹಾಂ ಎಂಡಿಂದ ಪ್ಲಾಸ್ಟಿಕ್ ಇರುತ್ತೆ. ಹಾಂ ಸೊ ಅದು ಅದು ಎಷ್ಟು ಪೀಸ್ ಕಟ್ಟಾಗಿದೆ ಇರ್ತದೆ? ಫುಲ್ಲು 250 ಫೀಟ್ವರೆಗೂ ಇದೆ. ಸೊ ಆ 250 ಫೀಟ್ವರೆಗೆ ಏನಾಗಿದೆ, ಅದು ಎತ್ತಕ್ಕೆ ಹೋದಾಗ ಅದು ಬಂದಿಲ್ಲ, ಅದು ಕಟ್ಕೊಂಡಿದೆ. ಸೊ ಹಿಂಗೆ ಎತ್ತಿದ ತಕ್ಷಣ ಕಟ್ಟಾಗಿದೆ. ಈಗ 177ಅಲ್ಲಿ ಅದರದ್ದು ಓಪನ್ ಇದು ಹೋಲ್ ಕಾಣಿಸ್ತಾ ಇದೆ. 177ಅಲ್ಲಿ ಈಗ ಅದು ನಮಗೆ ಬೇಕಿತ್ತು. 177ಅಲ್ಲಿ ಇದೆ ಅನ್ನೋದು ನಮಗೆ ಬೇಕು. ಈಗ ಏನಪ್ಪ ಅಂದರೆ ಅದನ್ನ ಕ್ಯಾಚ್ ಅಂತ ಮಾಡ್ತಾರೆ. ಅದಕ್ಕೆ ಬೇರೆ ಇದೆ ಡೈ. ಆ ಡೈನ ತಂದುಬಿಟ್ಟು ಕ್ಯಾಚ್ ಮಾಡ್ತಾರೆ. ಒಂದೇನಾ? ಒಂದೇ ಪೀಸಾ? ಟೂ 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 ನಿಮ್ಗೆ ಎಷ್ಟು ದೂರ ಹೋಗ್ಬೋದು ನಿಮ್ಮ ಹತ್ರ ಇರೋದು? ಮ್ಯಾಮ್ ಇದು 1100 ಅಡಿ ಇದೆ. 1100 ಅಡಿಯಾ? 1100. ట్యాంక్ చెడిపోయిందా? అంటే మోటార్ బాగుంది, నీళ్ళు రావట్లేదు పైకి. నిన్న చెక్ చేస్తారు. అదిగో ఇప్పుడు అదే చెక్ చేస్తా ఉండేది. కెమెరా పెట్టి ఈ పైప్ ఎత్తకపోతే పైప్ ఇరిగిపోయింది, అంటే ఇదైపోయింది. అదేం తొందరలే, కానీ కింద ఉండిపోయింది ఆ పీసు. దానికే నీళ్ళు రావట్లేదు. ఇప్పుడు ఆ పీస్ ఎత్తారా? అదే ఎత్తారా? అదే ఆ పీస్ ఎంతవరకు పోయింది, అది పీస్ ఎక్కి కెమెరాని పంపించి లోపలికి మోటార్ పెట్టి. ఎన్ని ఫీట్ పోయిందంటే ఇది? 170 feet. 250 ಮ್ಯಾಮ್. 250 feet. ಅಂದ್ರೆ ಇನ್ನು ಕೆಳಗಡೆ ಹೋಗಿರುತ್ತಲ್ಲಪ್ಪ? ಹೋಗಿಲ್ಲಮ್ಮ, ಅದು ಕಚ್ಚಾಗಿ ಸಿದಾಗ್ಬಿಟ್ಟೈತೆ. ಹೌದಾ? ಇದು ಬೋರ್ವೆಲ್ ಇರೋದೇ 300 ಬಿಲೋ. ಹೌದಾ? ಕೆಳಗಡೆ ಹಾಕ್ಬೇಕಿತ್ತಲ್ಲ ಇನ್ನ. నీళ్ళు బాగుంది, నీరు ಚೆನ್ನಾಗಿದೆ. ಚೆನ್ನಾಗಿದೆಯಪ್ಪ ನೀರು? ನೀರಿದೆ ಅಮ್ಮ. ಎಷ್ಟು ಇಂಚ್ ಇದೆ? ಇಂಚೆಲ್ಲ ನಾವು ಹೇಳಲ್ಲ, ಬೋರ್ವೆಲ್ ಹಾಕ್ತಾರಲ್ಲ ಅವ್ರು ಹೇಳ್ತಾರೆ. ವಾಟರ್ ಲೆವೆಲ್ ಬಂದ್ಬಿಟ್ಟು 124 ಇದೆ. ಅಂದರೆ 300 ಅಡಿ ಬೋರ್ವೆಲ್ ಇದು. 300 ಅಡಿಗೆ 124 ವಾಟರ್ ಲೆವೆಲ್ ಇದೆ. సో ఆల్మోస్ట్ 170 ఫీట్ నీరిದೆ. ఆ ತರ పోతను ఉంటుంది. ಮತ್ತೆ ಇರೋದು ಎರಡೇ ಸೋರ್ಸ್. ఖర్చానా మన ఇంట్లోనే మాది ఫిల్టర్ నిన్నే 13.5. ఏం ఫిల్టర్? ఆక్వాగార్డా? కెంట్ 2 years కి సర్వీస్ తీసుకొనిసింది. నేను అట్లే తీసుకొని ఇస్తానండి. 1 year ఫిల్టర్లు అంతా చేంజ్ చేసి సర్వీస్ 4 సర్వీసెస్ ఫ్రీ. ఇది ఆక్వాగార్డానే? అవునండి. మీరు పోండి. గుడ్ మార్నింగ్ సార్. वाणी आया.
సరే పోనీ ఇది నువ్వు ఫ్రిడ్జ్ 2 డబ్బాలు పెట్టున్నావు కదా, వాడేమో 1 డబ్బా నన్ను తీసుకోమన్నాను. ఏ డబ్బా? ఒక దాంట్లో కబాబ్ ఉంది, ఒక దాంట్లో ఏదో చికెన్ కర్రీ లాగా ఉంది. హలో 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 ಸರ್ ನಾನು ಬರ್ತೀನಿ, ಮಾಡ್ತಾ ಇರಿ ಸರ್. ಮೋಟರ್ ರಿಪೇರು. ಹಲೋ